ಆಸ್ತಿದಾರರಿಗೆ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ರಾಜ್ಯದಾದ್ಯಂತ ಅಭಿಕಾತ ಆಸ್ತಿಗೆ ದುಪ್ಪಟ್ಟು ತೆರಿಗೆ ವಿಧಿಸಿದ್ದು ಈ ಕುರಿತಾಗಿ ಸರ್ಕಾರ ಕರಡು ನಿಯಮವನ್ನ ಹೊರಡಿಸಿದೆ. ಹೌದು, ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಆಸ್ತಿ ತೆರಿಗೆ ಮತ್ತು ನಾನಾ ಶುಲ್ಕಗಳ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ. ಇನ್ನು ಈ ಹೊಸ ತೆರಿಗೆ ಈ ವರ್ಷ ಅಭಿಕಾತ ಪಡೆದಂತಹ ಆಸ್ತಿಗಳಿಗೂ ಕೂಡ ಮುಂದಿನ ವರ್ಷದಿಂದಲೇ ಅನ್ವಯಿಸ್ತಾ ಇರೋದ್ರಿಂದ ಮೊದಲ ವರ್ಷವೇ ದುಪ್ಪಟ್ಟು ಆಸ್ತಿ ತೆರಿಗೆ ಕಟ್ಟುವಂತಾಗಿದೆ. ಇನ್ನು ಹೊಸ ತೆರಿಗೆಯ ಆಕ್ಷೇಪಣೆ ಸಲ್ಲಿಕೆಗೆ 15 ದಿನಗಳ ಕಾಲಾವಕಾಶವನ್ನ ನೀಡಲಾಗಿದ್ದು, ನಂತರ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ನಿಯಮದಲ್ಲಿ ಬದಲಾವಣೆ ತಂದು ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತಂತೆ. ಇನ್ನು ಈ ಹಿಂದೆ ಅಂದ್ರೆ 2021ರಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಹಾಗೂ ನಾನಾ ಶುಲ್ಕಗಳ ಪರಿಷ್ಕರಣೆಯನ್ನ ಮಾಡಲಾಗಿತ್ತು. ಇದೀಗ ತೆರಿಗೆ ಪರಿಷ್ಕರಣೆಯನ್ನ ಮಾಡಲು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮುಂದಾಗ್ತಾ ಇದೆ. ಸದ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆಯಿಂದ ವಾರ್ಷಿಕ 1,500 ಕೋಟಿಯಷ್ಟು ಆದಾಯ ಸಂಗ್ರಹವಾಗ್ತಾ ಇದೆ. ಇದೀಗ ಹೊಸ ತೆರಿಗೆ ನೀತಿಯಿಂದ ವಾರ್ಷಿಕ 5,000 ಕೋಟಿಯಷ್ಟು ಆದಾಯ ಸಂಗ್ರಹವಾಗುವಂತಹ ನಿರೀಕ್ಷೆ ಇದೆಯಂತೆ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಕರೂಪದ ತೆರಿಗೆ ಹಾಗೂ ಶುಲ್ಕ ವಿಧಿಸುವಂತಹ ಅಂಶವನ್ನ ಕರಡು ನಿಯಮಾವಳಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ವಸತಿಯೇತರ ಕಟ್ಟಡ, ವಾಣಿಜ್ಯ ಉದ್ದೇಶದ ಭೂಮಿ ಸೇರಿದಂತೆ ಇನ್ನಿತರ ಸ್ವತ್ತುಗಳಿಗೆ ಆಸ್ತಿ ಗುರುತಿನ ಸಂಖ್ಯೆಯನ್ನ ನೀಡಿ ನೋಂದಣಿ ಮಾಡುವಂತೆಯೂ ಕೂಡ ಪಿಡಿಒಗಳಿಗೆ ಈಗಾಗಲೇ ನಿರ್ದೇಶನ ಕೂಡ ನೀಡುವಂತಹ ಅಂಶವೂ ಕೂಡ ಇದೆಯಂತೆ. ಹಾಗೆ ವಸತಿ, ವಾಣಿಜ್ಯ ಕಟ್ಟಡಗಳು, ನಿವೇಶನ, ವಾಣಿಜ್ಯ ಉದ್ದೇಶದ ಭೂಮಿ ಹಾಗೆ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಗೆ ಮೊಬೈಲ್ ಟವರ್ ಸೇರಿದಂತೆ ಇನ್ನಿತರ ಆಸ್ತಿಗಳ ಸಂಬಂಧ ಪ್ರತ್ಯೇಕ ಶುಲ್ಕವನ್ನ ವಿಧಿಸುವಂತಹ ಪ್ರಸ್ತಾಪವೂ ಕೂಡ ಇದೆಯಂತೆ.